ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಭಾರೀ ಅಗ್ನಿ ಅವಘಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗ್ನಿಶಾಮಕ ದಳದ ಜಿಲ್ಲಾ ಮುಖ್ಯಾಧಿಕಾರಿ ಜಮೀಲ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸಾಮಾನ್ಯ ಐಸಿಯು ವಾರ್ಡಿನಲ್ಲಿ ಬೆಂಕಿ ಕಾಣಿಸಿಕೊಂಡು ದಟ್ಟ ಹೊಗೆ ಹರಡಿತ್ತು. 2 ಅಗ್ನಿಶಾಮಕ ದಳ ವಾಹನಗಳು ಮತ್ತು ನಮ್ಮ 20 ಸಿಬ್ಬಂದಿಗಳು ಸೇರಿ ಬೆಂಕಿ ನಂದಿಸಿದ್ದಾರೆ. ವಾರ್ಡ್ನಲ್ಲಿದ್ದ ರೋಗಿಗಳನ್ನು ಜಾಗ್ರತೆ ವಹಿಸಿ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಬೇರೆ ಕಡೆ ರೋಗಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಅಲ್ಲದೆ ಅಗ್ನಿ ಅವಘಡದಿಂದ ಯಾವುದೇ ಜೀವಾಪಾಯಗಳು ಸಂಭವಿಸಿಲ್ಲ ಎಂದು ತಿಳಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಕುಂದಾನಪಾಳ್ಯದಲ್ಲಿ ಬೆಂಕಿ ಆಗಿದೆ ಅಂತ ನಮಗೆ ಒಂದು ಪ್ರಥಮ ಮಾಹಿತಿ ನಮ್ಮ ಠಾಣೆಗೆ ಬಂದಷ್ಟು ತಕ್ಷಣವಾಗಿ ನಮ್ಮ ಠಾಣೆಯ ಅಧಿಕಾರಿ ಮತ್ತೆ ಜಲವಾಹನ ಸಿಬ್ಬಂದಿಯವರಿಗೆ ಬಂದು ನೋಡಿದಾಗ ನಾವು ಇಲ್ಲಿ ಕೆಳಗಡೆ ಒಂದು ಜನರಲ್ ರೂಮ್ ಅಲ್ಲಿ ಎಲೆಕ್ಟ್ರಿಕಲ್ ಪ್ಯಾನಲ್ ಅಲ್ಲಿ ಬೆಂಕಿಯಾಗಿ ಅಲ್ಲಿಂದ ಸ್ಟೋರ್ ರೂಮ್ ಒಂದು ರೆಕಾರ್ಡ್ ರೂಮ್ ಮತ್ತೆ ಚೇಂಬರ್ಸ್ ಆ ಕಡೆ ಎಲ್ಲ ಬೆಂಕಿ ಮತ್ತು ಸ್ಮೋಕ್ ಎಲ್ಲ ತುಂಬಾ ಜಾಸ್ತಿ ಆಗಿ ಕಂಡು ಬಂತು. ತಕ್ಷಣವಾಗಿ ಮತ್ತೆ ಅಡಿಷನಲ್ ಆಗಿ ಅಗ್ನಿ ವಾಹನವನ್ನು ತೆಗೆದುಕೊಂಡು ಸಿಬ್ಬಂದಿ ಮತ್ತೆ ನಮ್ಮ ತಕ್ಷಣ ಬೆಂಕಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಹೊಗೆಯನ್ನು ತುಂಬಾ ನಾವು ಬಂದು ನೋಡಿದ ತಕ್ಷಣ ಹೊತ್ತಲ್ಲಿ ಹೊಗೆ ಎಲ್ಲ ತುಂಬಿ ಇರುವುದಾಗಿ ಗೊತ್ತಾಗಿದ್ದರಿಂದ ತಕ್ಷಣ ನಮ್ಮ ವಾಹನದಲ್ಲಿ ಇರುವ ನಮ್ಮ ಹತ್ರ BA ಸೆಟ್ ಅಂದ್ರೆ ಬ್ರೀತಿಂಗ್ ಅಬಿಲಿಟಿ ಸೆಟ್ ಅಂದ್ರೆ ಅದ್ರ ಮುಖಾಂತರ ಒಳಗಡೆ ಎಲ್ಲ ನಾವು ಹೋಗಿ ಎಲ್ಲ ಅಧಿಕಾರಿಗಳು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ನಾವು ಸತವಾಗಿ ಒಳಗೆ ಹೋಗಿ ಎಷ್ಟು ಪೇಷಂಟ್ಸ್ ಗಳಿಗೆ ಯಾರು ನಾನ್ ಆಂಬ್ಯುಲೆಂಟ್ ಪೇಷಂಟ್ ಅಂತಾರೆ ಅಂದ್ರೆ ಯಾರಿಗೆ ಮೂವ್ಮೆಂಟ್ ಮಾಡಕ್ ಬರಲ್ಲ ಅಂತ ಪೇಷಂಟ್ ಗಳಿಗೆ ತಕ್ಷಣ ಮತ್ತೆ ಈಗ ಕಾಮನ್ ಆಗಿ ಎಲ್ಲ ICU NICU ವಾರ್ಡ್ ಇದಾವೆ. ಅದರಲ್ಲಿಂದ ಇದ್ದಂತ ಪೇಷಂಟ್ ಗಳಿಗೆ ತಕ್ಷಣ ಆಂಬ್ಯುಲೆನ್ಸ್ ಮುಖಾಂತರ ಮತ್ತೆ ಜಿಲ್ಲಾಡಳಿತ ಮತ್ತೆ DHO ಅವರು ಆಂಬ್ಯುಲೆನ್ಸ್ ಮತ್ತೆ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಬೇರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ. ತಕ್ಷಣ ಅವ್ರ ಮುಖಾಂತರ ಬೇರೆ ಬೇರೆ ಹಾಸ್ಪಿಟಲ್ಗೆ ಸಾಗಿಸಲಾಗಿದೆ. ಇದರಲ್ಲಿ ಯಾರಿಗೆ ಒಂದು ಬೆಂಕಿ ಅನಾಹುತದಿಂದ ಯಾರಿಗೆ ಯಾವುದೋ ತೊಂದರೆಗಳು ಉಂಟಾಗಿರುವುದಿಲ್ಲ. ತಕ್ಷಣ ಬೆಂಕಿಯನ್ನು ತೆಗೆದುಕೊಂಡು ಯಾವುದೇ ಒಂದು ಪ್ರಾಣಾಪಾಯ ಆಗಲಿ ಅಥವಾ ಮತ್ತೆ ಜಾಸ್ತಿ ಬೆಂಕಿ ಹರಡುವುದನ್ನು ತಡೆಗಟ್ಟಿ ಒಂದು ತಕ್ಷಣವಾಗಿ ಪೇಷಂಟ್ಗಳಿಗೆ ಯಾರಿಗೆ ಒಂದು ಕೂಡ ಇದು ತೊಂದರೆ ಆಗಿದ್ದಿಲ್ಲ. ತಕ್ಷಣವಾಗಿ ನಾವು ಕಾರ್ಯಾಚರಣೆ ನಡೆಸುವುದರಿಂದ ಎಲ್ಲ ಸುರಕ್ಷಿತವಾಗಿ. ಪೇಷಂಟ್ ಎಷ್ಟು ಇದ್ದಾರೆ ಅಂತ ನಾನು ಎಣಿಸಿಲ್ಲ, ಯಾಕಂದ್ರೆ ನಾವು ಶಿಫ್ಟ್ ಮಾಡಿದೀವಿ. ಬಟ್ ಅವ್ರ ಅಡ್ಮಿನಿಸ್ಟ್ರೇಟರ್ ವಿಷಯ ಕೂಡ ಹೇಳ್ಬೋದು. ಜನರಲ್ ವಾರ್ಡ್ ಸರ್, ಏನು ಎಮರ್ಜೆನ್ಸಿ ವಾರ್ಡ್? ಜನರಲ್ ವಾರ್ಡ್ ಅಲ್ಲ, ಜನರಲ್ ವಾರ್ಡ್ ಪೇಷಂಟ್ ಮತ್ತೆ ಕೆಲವರು ವಾಕ್ ಮಾಡೋ ಪೇಷಂಟ್ ಗಳಿಗೆ ಅವ್ರು ವಾಕ್ ಮಾಡ್ಕೊಂಡು ತಗೊಂಡ್ ಬಂದಿರ್ತಾರೆ. ಬಟ್ ನಾನ್ ಎಮರ್ಜೆನ್ಸಿ ಯಾರಿಗೆ ಹೊರಗೆ ಬರ್ಲಕ್ ಬರೋದಿಲ್ಲ ಅಂತ ಪೇಷಂಟ್ ಗೆ ಸ್ಟ್ರೆಚರ್ ಮುಖಾಂತರ ತರೋ ಪೇಷಂಟ್ ಗೆ ಅವರಂತವರಿಗೆಲ್ಲ ನಾವು ಸ್ಟ್ರೆಚರ್ ಮುಖಾಂತರ ತಂದು ಆಂಬ್ಯುಲೆನ್ಸ್ ಇಂದ ಬೇರೆ ಬೇರೆ ಗವರ್ಮೆಂಟ್ ಹಾಸ್ಪಿಟಲ್ ಆಗಿ ಮತ್ತೆ ಬೇರೆ ಹಾಸ್ಪಿಟಲ್ಗೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ತಕ್ಷಣವಾಗಿ ನಾವು ಕಳಿಸ್ಕೊಡ್ತೀವಿ. ರೀಸನ್ ಏನೋ ತಿಳಿ ಬಂದಿಲ್ಲ. ಈಗ ನಮಗೆ ಬೆಂಕಿ ಪ್ರಥಮ ಮಾಹಿತಿ ಬಂದಾಗ ಎಲೆಕ್ಟ್ರಿಕಲ್ ಪಾಯಿಂಟ್ ಇಂದ ಅಲ್ಲಿಂದ ಜಂಕ್ಷನ್ ಇಂದ ಬೆಂಕಿ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿಂದಾನೇ ಬೆಂಕಿನ ಆರಿಸ್ಕೊಳ್ತಾ ಬಂದಿದ್ವಿ. ಆ ಪಾಯಿಂಟ್ ಅಲ್ಲೇ ಮಾತ್ರ ಬೆಂಕಿ ಇದೆ. ಮತ್ತೆ ಹೆಚ್ಚಿಗೆ ಏನಿದೆ ಅಂದ್ರೆ ಆಮೇಲೆ ವಿಷಯ ನೋಡೋದ್ರೆ ಗೊತ್ತಾಗುತ್ತೆ. ನನ್ನ ಜಿಲ್ಲಾಗ್ನಿಶಾಮಕ ಅಧಿಕಾರಿ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.